ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಈಶ್ವರ್. ಸೊ ಇವತ್ತಿನ ಟಾಪಿಕ್ ಏನು ಗೊತ್ತಾ? ಅನಂತ್ ಅಂಬಾನೀಸ್ ವೆಡ್ಡಿಂಗ್ ಸೆಲೆಬ್ರೇಷನ್ಸ್. ಸೊ ಇದರಲ್ಲಿ ಏನೇನೆಲ್ಲ ಇತ್ತು, ಏನೇನೆಲ್ಲ ಮಾಡ್ತಿದ್ರು, ಸೊ ಇದಕ್ಕೂ ಮುಂಚೆ ಏನೇನೆಲ್ಲ ಮಾಡವ್ರೆ, ಈ ಒಂದು ವೆಡ್ಡಿಂಗ್ ಸೆಲೆಬ್ರೇಷನ್ಸ್. ಸೊ ಇದನ್ನು ಇನ್ನೂ ಅರ್ಥ ಆಗುವಂಗೆ ಹೇಳಬೇಕು ಅಂತಂದರೆ, ಒಂದು ಫಿಲಮ್ ರಿಲೀಸ್ ಆಯ್ತೈತೆ ಅಂತಂದರೆ ಒಂದು ಫಂಕ್ಷನ್ ಮಾಡ್ತಾರೆ ಅಲ್ವಾ, ಆ ಒಂದು ಫಂಕ್ಷನ್ ಇದ್ದಂಗೆ ಇದು ಮದುವೆ ಅಲ್ಲ, ವೆಡ್ಡಿಂಗ್ ಸೆಲೆಬ್ರೇಷನ್. ಮದುವೆ ಜುಲೈ 12ಕ್ಕೆ. ಸೊ ಮದುವೆ ಸೆಲೆಬ್ರೇಷನ್ನೇ ಈ ಥರ ಐತೆ ಅಂತಂದರೆ ಮದುವೆ ಏನೇನೆಲ್ಲ ಆಗಿರ್ಬೋದು. ಸೊ ಇದನ್ನು ಡೀಟೇಲಾಗಿ ತಿಳ್ಕೊಳ್ಳೋಣ. ಸೊ ಅದಕ್ಕೂ ಮುನ್ನ ಇಟ್ಸ್ ಮೀ ಈಶ್ವರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನನ್ನನ್ನು ವಿಡಿಯೋ ಹಾಕೋಕ್ಕೆ ಒಂದು ಮೋಟಿವೇಶನ್ನ ಕೊಟ್ಟಂಗಿರುತ್ತೆ. ಇಟ್ಸ್ ಮೀ ಈಶ್ವರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಖೇಶ್ ಅಂಬಾನಿ ಅವ್ರಿಗೆ 3 ಮಕ್ಕಳಲ್ಲಿ ಒಂದು ಈಶಾ ಅಂಬಾನಿ, ಇನ್ನೊಂದು ಆಕಾಶ್ ಅಂಬಾನಿ, ಮೂರನೆಯವರು ಅನಂತ್ ಅಂಬಾನಿ. ಈ ಈಶಾ ಅಂಬಾನಿ, ಆಕಾಶ್ ಅಂಬಾನಿ ಬಿಸ್ನೆಸ್ ಕೇಳಿದ್ರು, ಬಿಸ್ನೆಸ್ಸನ್ನು ರನ್ ಮಾಡ್ತಾವ್ರೆ. ಅಪ್ಪನ ಜೊತೆ ಕೈ ಜೋಡಿಸ್ಕೊಂಡು ಇನ್ನೂ ಕೂಡ ಎಷ್ಟು ದೊಡ್ಡ ಮಟ್ಟಿಗೆ ರಿಲಯನ್ಸ್ ಇಂಡಸ್ಟ್ರಿನ ಬೆಳೆಸ್ತವ್ರೆ. ಈ ಅನಂತ್ ಅಂಬಾನಿ ಕಿರಿಯ ಮಗ ಸುಮ್ಮನೆ ಕೂತವ್ರೆ ಅಂತ ಮಾತಾಡಿದ್ರು, ಸುಮ್ಮನೆ ಕುತ್ತಿ ದಪ್ಪ ಆಯ್ತವ್ರೆ ಅಂತ ಮಾತಾಡಿದ್ರು. ಸೊ ಈ ಒಂದು ಪರ್ಟಿಕ್ಯುಲರ್ ಅನಂತ್ ಅಂಬಾನಿಗೆ ಏನು ಪ್ರಾಬ್ಲಮ್ ಇತ್ತು ಅಂತಂದರೆ, ಸೊ ಸುಮ್ಮನೆ ಕೂತಿದ್ರಿಂದ ಅವ್ರು ದಪ್ಪ ಆಗಲಿಲ್ಲ, ಅವ್ರಿಗೆ ಆಸ್ತಮಾ ಪ್ರಾಬ್ಲಮ್ ಇತ್ತಂತೆ, ಸಮ್ ಹೆಲ್ತ್ ಇಶ್ಯೂ ಇತ್ತಂತೆ, ಚಿಕ್ಕ ವಯಸ್ಸಿಂದನೇ ಇತ್ತಂತೆ. ಈ ಒಂದು ಕಾರಣದಿಂದಾಗಿ ಅವರು ಎಷ್ಟು ಸಣ್ಣ ಆಗಕ್ಕೆ ಟ್ರೈ ಮಾಡ್ತಾ ಇದ್ದಾರೋ ಅದಕ್ಕಿಂತ ಇನ್ನೂ ಕೂಡ ದಪ್ಪ ಆಯ್ತಿದ್ರಂತೆ. ಸೊ ಇಂತಹ ಒಂದು ಕಾರಣ ಐತೆ ಅಂತ ಗೊತ್ತಿದ್ರೂ ಕೂಡ ರಾಧಿಕಾ ಮರ್ಚಂದ್ ಅವರು ಕೂಡ ಲವ್ ಮಾಡಿ ಮದುವೆ ಆಯ್ತವ್ರೆ. ಮದುವೆ ಇನ್ನೂ ಆಗಿಲ್ಲ, ಮದುವೆ ಆಯ್ತವ್ರೆ. ಸೊ ಇವರು ಸುಮ್ಮನೆ ಕೂತಿದ್ರ ಅಂತ ಕೇಳಿದ್ರೆ, ಇವರು ಚಿಕ್ಕ ವಯಸ್ಸಲ್ಲೇ ಅನಿಮಲ್ ಲವರ್ ಅಂತೆ. ಡಾಗ್ಸ್ ಎಲ್ಲ ತುಂಬ, ಡಾಗ್ ಜೊತೆ ವಾಕಿಂಗ್ ಕರ್ಕೊ ಹೋಗೋದೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ತೀವಿ. ಸೊ ಡಾಗ್ಸ್ ಮಾತ್ರ ಸಾಕ್ತಿದ್ರ ಅಂತ ಕೇಳಿದ್ರೆ, ತುಂಬ ಪ್ರಾಣಿ ಪಕ್ಷಿ ಮೇಲೆ ಅಷ್ಟು ಪ್ರೀತಿ ಮಡಗಿದ್ರಂತೆ. ನಿಜವಾಗ್ಲೂ ಇಂತಹ ಒಂದು ಪ್ರೀತಿ ಬರೀ ಡಾಗ್ಸ್ ಮಾತ್ರ ಬೆಳೆಸ್ತಿದ್ರ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಇಲ್ಲ. ಈ ಒಂದು ಮದುವೆಯ ಸೆಲೆಬ್ರೇಷನ್ಗೆ ಅಂತ ಹೇಳಿ ಒಂದು ಕಾರ್ಡನ್ನು ಬಿಡ್ತಾರೆ. ಆ ಒಂದು ಕಾರ್ಡ್ ಬ್ಯಾಕ್ಗ್ರೌಂಡ್ ಏನಿರುತ್ತೆ ಅಂತಂದರೆ ಒಂದು ಜಂಗಲ್ ಸಫಾರಿ ಬಗ್ಗೆ ಇರುತ್ತೆ. ಅಂದರೆ ಒಂದು ಕಾಡಿನೊಳಗೆ ಸಿಂಹ ಆಗಿರ್ಬೋದು, ಆನೆ ಆಗಿರ್ಬೋದು, ಎಲ್ಲ ಬ್ಯಾಕ್ಗ್ರೌಂಡಲ್ಲಿರುತ್ತೆ. ಸೊ ಇದನ್ನು ನೋಡುವಾಗಲೇ ಖಂಡಿತವಾಗ್ಲೂ ಇದು ಗೊಂಬೆ ಆಗಿರಲ್ಲ, ರಿಯಲ್ ಸಿಂಹ, ರಿಯಲ್ ಆನೆಗಳಾಗಿರುತ್ತೆ ಅಂದ್ಕೊಂಡಿದ್ದೆ. ಬಟ್ ಇವ್ರೇನು ಮಾಡವ್ರೆ, ಒಂದು ಪ್ರೈವೇಟ್ ಝೂವನ್ನು ಕ್ರಿಯೇಟ್ ಮಾಡವ್ರೆ. ಅನಿಮಲ್ ರೆಸ್ಕ್ಯೂ ಝೂ, ಒಂತಾರ ಝೂವನ್ನು, ಪ್ರೈವೇಟ್ ಝೂವನ್ನು ಇವರು ರೆಡಿ ಮಾಡವ್ರೆ. ಈ ಒಂದು ದೊಡ್ಡ ಝೂ ಅಲ್ಲಿ ಏನೈತೆ, ಇನ್ನು ಕನ್ನಡದಲ್ಲಿ ಹೇಳಬೇಕು ಅಂತಂದರೆ ಪ್ರಾಣಿಗಳ ರಕ್ಷಣಾ ಕೇಂದ್ರ. ಸೊ ಇದರ ಹೊರಾಂಗಣದಲ್ಲಿ ನಡೆದಿರುವಂಥ ಒಂದು ವಿಷಯ ಈ ಒಂದು ಪ್ರೀ ವೆಡ್ಡಿಂಗ್ ಈವೆಂಟ್. ಸೊ ಆ ಒಂದು ಒಂತಾರ ಝೂ ಅಲ್ಲಿ ಏನೇನೈತೆ, ಸೊ ಈ ಒಂದು ರೆಸ್ಕ್ಯೂ ಅಲ್ಲಿ ಏನು ಮಾಡ್ತಾವ್ರೆ ಅಂತಂದರೆ, 200 ಆನೆಗಳು ಅಂತಂದರೆ ಝೂ ಅಲ್ಲಿ, ಅಂದರೆ ಸರ್ಕಸಲ್ಲಿ ಇರುತ್ತೆ, ಊಟ ಹಾಕೋಕ್ಕಾಗಲ್ಲ ಅಂಥ ಆನೆಗಳನ್ನು ಕರ್ಕೊಬಂದವ್ರೆ. ಸೊ ಕಾಡ್ಗಿಚ್ಚಿನಿಂದ ಸಣ್ಣ ಪುಟ್ಟ ಗಾಯಗಳಿರುತ್ತೆ ಆನೆಗಳು, ಆ ಆನೆಗಳನ್ನ ಸೇವ್ ಮಾಡಿ ಕರ್ಕೊಬಂದು ಇಲ್ಲಿ ಸಾಕ್ತವ್ರೆ. 200 ಆನೆ, 200 ಮೊಸಳೆ ಮತ್ತು 40 ಚೀತಾ, ಲೆಪರ್ಡ್ಸ್, ಜಾಗ್ವಾರ್, ಸಿಂಹಗಳು, ಸೊ ಹಾವುಗಳು ಕೂಡ ಐತೆ. ಸೊ ಇವೆಲ್ಲ ಐತೆ. ಟೋಟಲ್ ಎಷ್ಟು ಎಕರೆ ಬರ್ಬೋದು ಅಂತ ಕೇಳಿದ್ರೆ 3000 ಏಕರ್ಸಲ್ಲಿ ಈ ಥರ ಮಾಡವ್ರೆ. ಒಂದು ಅನಿಮಲ್ಸ್, ಉದಾಹರಣೆಗೆ ಒಂದು ಸಿಂಹನ ಫಾರಿನಿಂದ ಎಕ್ಸ್ಪೋರ್ಟ್ ಮಾಡಿದರೆ, ಇಳಿಸಿದರೆ, ಆ ಫಾರಿನ್ನಿಂದ ಮಣ್ಣುಗಳನ್ನ ತಂದು ಟನ್ಗಂಟ್ಲೆ ತಂದು ಅಲ್ಲಿಯ ಒಂದು ವಾತಾವರಣ ಇಲ್ಲಿ ಸಿಗಬೇಕು ಅಂತ ಹೇಳಿ ಅಲ್ಲಿಯ ಮಣ್ಣು, ಅಲ್ಲಿಯ ಗಿಡ ಮರಗಳನ್ನು ಬೆಳೆಸಿ ಅಲ್ಲಿ ಸಿಂಹಗಳನ್ನ ಬಿಟ್ಟವ್ರೆ, ಚೀತಾಗಳನ್ನ ಆ ಒಂದು ವೆದರ್ ಕಂಡೀಷನಲ್ಲಿ ಇರಲೇಬೇಕು ಅಂತ ಹೇಳಿ ಮಾಡವ್ರೆ. ಎಲ್ಲ
ಇವ್ರ ದುಡ್ಡೇ. ಸೊ ಅನಂತ್ ಅಂಬಾನಿ ಮಾಡಿರುವಂಥ ಒಂದು ವಿಷಯ ಇದೆ. ಸೊ ಬಿಸ್ನೆಸ್ಸಲ್ಲಿ ಇಳಿದಿಲ್ಲ. ಸೊ ಅನಿಮಲ್ ಲವರ್ ಅಂತ ಹೇಳಿದ್ರು. ಅನಿಮಲ್ ಲವರ್ ಅಂತಂದರೆ ಇಷ್ಟು ಒಂದು ವಿಷಯ ಮಾಡ್ತಾರೆ ಅಂತ ಯಾರೂ ಕೂಡ ಕನಸಲ್ಲೂ ಕೂಡ ಅಂದ್ಕೊಂಡಿರಲ್ಲ. ಸೊ ಯಾಕೆ ಈ ಜಾಮ್ನಗರದಲ್ಲಿ ಚೂಸ್ ಮಾಡಿದ್ರು ಅಂತ ಕೇಳಿದ್ರೆ, ಜಾಮ್ನಗರದಲ್ಲೇ ಇವರ ಒಂದು ಬಿಸ್ನೆಸ್ ರನ್ ಆಯ್ತೈತೆ, ಫ್ಯಾಕ್ಟ್ರಿಗಳು ಕೂಡ ಅಲ್ಲೇ ಐತೆ. ಆ ಒಂದು ಜಾಮ್ನಗರದಲ್ಲಿ ಮಕ್ಕಳುಗಳಾಗಿ ಇರುವಂತಹ ಈ 3 ಜನ, ಆಕಾಶ್ ಆಗಿರ್ಬೋದು, ಈಶಾ ಅಂಬಾನಿ ಆಗಿರ್ಬೋದು, ಅನಂತ್ ಅಂಬಾನಿ ಆಗಿರ್ಬೋದು, ಚಿಕ್ಕ ಮಕ್ಕಳ ಇದ್ದಾಗ ಅಲ್ಲೇ ಓಡಾಡಿ ಬೆಳೆದಿರೋರು. ಸೊ ಆ ಒಂದು ನೆನಪುಗಳು, ಆ ಒಂದು ಮೆಮೊರೀಸ್ ಅಲ್ಲಿರಬೇಕು, ಅಲ್ಲೇ ಆಯ್ತಲ್ಲ ಅಂತ ಹೇಳಿ ಈ ಒಂದು ಝೂವನ್ನು ಕ್ರಿಯೇಟ್ ಮಾಡವ್ರೆ. ರಾಧಿಕಾ ಮೆರ್ಚೆಂಟ್ ಇವರು ಕೂಡ ಬಿಸ್ನೆಸ್ ಮ್ಯಾನ್ ಅವರ ಮಗಳೇ. ಸೊ ಇಂತಹ ಒಂದು ಸ್ಥಿತಿ, ಇಂತಹ ಒಂದು ಆಸ್ತಮಾ ಐತೆ ಅಂತ ಗೊತ್ತಿದ್ರೂ ಕೂಡ ರಾಧಿಕಾ ಮೆರ್ಚೆಂಟ್ ಅವರು ಕೂಡ ಲವ್ ಮಾಡವ್ರೆ. ಸೊ ಈಗ ಈ ಒಂದು ವೆಡ್ಡಿಂಗ್ ಈವೆಂಟ್ ಎಲ್ಲಿ ನಡೆಯುತ್ತೆ ಅಂತಂದರೆ ವಂತಾರಾ ಝೂ ಹೊರಾಂಗಣದಲ್ಲೇ ನಡೆಯುತ್ತೆ. ಸೊ ಈ ಒಂದು ವೆಡ್ಡಿಂಗ್ ಈವೆಂಟಲ್ಲಿ ಯಾರ್ಯಾರೆಲ್ಲ ಬಂದಿದ್ರು ಅಂತ ಕೇಳಿದ್ರೆ, ಮೆಟಾ CEO ಫೇಸ್ಬುಕ್ ಮಾಲೀಕ ಮಾರ್ಕ್ ಜುಂಗರ್ಬರ್ಗ್ ಆಗಿರ್ಬೋದು, ಮತ್ತು ಮಹೇಂದ್ರ ಕಂಪನಿ ಎಲ್ಲ ಕೇಳಿರ್ತೀರ, ಆನಂದ್ ಮಹೇಂದ್ರ ಅವರು ಕೂಡ ಬಂದವ್ರೆ. ಮಾರ್ಕ್ ಸ್ಟ್ಯಾನ್ಲಿ CEO ಡೆಟ್ ಪಿಟ್ ಆಗಿರ್ಬೋದು, ಮೈಕ್ರೋಸಾಫ್ಟ್ ಓನರ್ ಬಿಲ್ ಗೇಟ್ಸ್ ಅವರು ಕೂಡ ಬಂದವ್ರೆ. ಮತ್ತು ಡೆನ್ಸ್ಲಿ CEO ಬಾಬ್ ಈಗರ್, ಬ್ಲ್ಯಾಕ್ ರಾಕ್ CEO ಲ್ಯಾರಿ ಫಿಂಕ್, ಅಟ್ನಾಟ್ CEO ಸುಲ್ತಾನ್ ಅಹಮದ್ ಹಾಲ್, ಮತ್ತು ಫಾರೆಸ್ಟ್ ರಾತ್ ಲೈಟ್, ಕತಾರ್ ಪ್ರಧಾನಿ ಮೊಹಮ್ಮದ್ ಬಿನ್ ಅಬ್ದುಲ್ ರಹಮಾನ್, ಸೊ ಅಮೇರಿಕಾ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಮಗಳು ಅವರು ಕೂಡ ಬಂದವ್ರೆ. ಮತ್ತು ಸಿನಿ ಫೀಲ್ಡಲ್ಲಿ, ಬಾಲಿವುಡ್ ಸಿನಿ ಫೀಲ್ಡಲ್ಲಿ ಎಲ್ಲರೂ ಕೂಡ ಹೋಗವ್ರೆ. ಸೊ ಮತ್ತು ಸೂಪರ್ ಸ್ಟಾರ್ ರಜನಿಕಾಂತ್ ಅವರು ಕೂಡ ಅಲ್ಲ ಹೋಗವ್ರೆ. ಮತ್ತು ಕ್ರಿಕೆಟ್ ತಂಡದವರು ಸಚಿನ್ ತೆಂಡೂಲ್ಕರ್, ಮತ್ತು ಮಹೇಂದ್ರ ಸಿಂಗ್ ಧೋನಿ, ರೋಹಿತ್ ಶರ್ಮಾ, ಇಶಾನ್ ಕಿಶಾನ್, ಮತ್ತು ಸೂರ್ಯಕುಮಾರ್ ಯಾದವ್, ಸೊ ಇದು ಸ್ಪೋರ್ಟ್ಸ್ ಕ್ರಿಕೆಟ್ ಟೀಮ್ ಅವರು ಕೂಡ ಹೋಗವ್ರೆ. ಸೊ ಇಷ್ಟೆಲ್ಲ ಸೆಲೆಬ್ರಿಟೀಸ್ ಬಂದರು. ಸೊ ಇಂತಹ ಒಂದು VVIPs ಎಲ್ಲ ಬರ್ತಾವ್ರೆ ಅಂತ ಅಂದರೆ ಸ್ಟಾರ್ ಹೋಟೆಲಲ್ಲಿ ಇರಿಸಿದ್ರ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಇಲ್ಲ. ಇವರೇ ಒಂದು ಐಷಾರಾಮಿ ಟೆಂಟ್ಗಳನ್ನ, ಅರ್ಥ ಆಗೋಂಗೆ ಹೇಳಬೇಕು ಅಂತಂದರೆ ಲಕ್ಸುರಿಯಷ್ಟು ಟೆಂಟ್ಗಳನ್ನ ಇವರೇ ಒಂದು ಕ್ರಿಯೇಟ್ ಮಾಡಿ ಅಲ್ಲೇ ಇರಿಸವ್ರೆ, ಒಂದೇ ಜಾಗದಲ್ಲಿ ಇರಿಸವ್ರೆ. ಸೊ 3 ದಿನವೂ ಒಂದೊಂದು ಕಾಸ್ಟ್ಯೂಮ್ಸಲ್ಲಿ ಬರೋಕ್ಕೆ ಹೇಳವ್ರೆ. ಒಂದು ಮಾಮೂಲಿ ಡ್ರೆಸ್ ಕೋಡನ್ನು ಯೂಸ್ ಮಾಡ್ಕೊಬರ್ತಾರೆ, ಇನ್ನೊಂದು ಜಂಗಲ್ ಫೇವರ್ ಅಂತ ಹೇಳ್ತಾರೆ. ಸೊ ಆ ಒಂದು ಡ್ರೆಸ್ ಕೋಡು. 3ನೇ ದಿನ ಟ್ರೆಡಿಷ್ನಲ್ ಅಂತಂದರೆ ಎಲ್ಲರಿಗೂ ಗೊತ್ತು. ಸೊ ಈ 3 ದಿನವೂ 3 ಕಾಸ್ಟ್ಯೂಮ್ ಅಂತ ಹೇಳವ್ರೆ. 3 ಕಾಸ್ಟ್ಯೂಮ್ ಅಂತ ಬರೋಕ್ಕಾಗುತ್ತಾ ಅಂತ ಕೇಳಿದ್ರೆ, ಅವರು ಹಾಕೊಂಡು ಬರೋದು ಬೇಡ, ಇವರೇ ಡ್ರೆಸ್ಗಳನ್ನು ತಯಾರು ಮಾಡಿ ಇಟ್ಟವ್ರೆ. ಮೇಕಪ್ ಮ್ಯಾನ್ಸ್ಗಳನ್ನೂ ಕೂಡ ಇವರೇ ಇಟ್ಟವ್ರೆ. ಸೊ ಈ ಒಂದು ಸೆಲೆಬ್ರಿಟೀಸು, ಸಿಂಗರ್ ರಿಹಾನ ಅವ್ರನ್ನೂ ಹೇಳೋದು ಮರ್ತೆ, ಸಿಂಗರ್ ರಿಹಾನ ಫಾರಿನ್ ಕಂಟ್ರಿಯಿಂದ ಇಳಿಸವ್ರೆ. ಅವರ ಒಂದು ಪರ್ಫಾರ್ಮೆನ್ಸ್ಗೆ ಮಾತ್ರ ದುಡ್ಡು ಕೊಟ್ಟಿರುವಂಥದ್ದು ಎಷ್ಟು ಗೊತ್ತಾ? 70 ರಿಂದ 75 ಕೋಟಿ ಆ 3 ದಿನ ಮಾತ್ರ ಸಿಂಗರ್ ರಿಹಾನ ಪರ್ಫಾರ್ಮೆನ್ಸ್. ಸೊ ಇಷ್ಟೆಲ್ಲ ಮಾಡ್ತಾವ್ರೆ. ಊಟ ಯಾವ ಥರ ಮಾಡಿರಬೇಕು ಅಂತ ಕೇಳಿದ್ರೆ, ಯಾವ ಥರ ಅಂತ ಗೊತ್ತಿಲ್ಲ, 225 ಪದಾರ್ಥಗಳಿಂದೀಗ ಊಟ. ಸೊ ಈ ಊಟ ಅಂದಕ್ಕೆ ಒಂದು ವಿಷಯ ನನಗೆ ಇಷ್ಟ ಆಯಿತು, ತುಂಬ ಇಷ್ಟ ಆಯಿತು. ಯಾಕೆ ಅಂತಂದರೆ, ಅಲ್ಲಿರುವಂಥ ಜಾಮ್ನಗರದ ಪಕ್ಕದಲ್ಲಿರುವಂಥ ಗ್ರಾಮಸ್ಥರುಗಳನ್ನು ಕರೆದು ಹಳ್ಳಿ ಜನರಿಗೆ ಊಟ ಕೊಟ್ಟವ್ರೆ. ಎಷ್ಟು ಜನಕ್ಕೆ ಅಂತ ಕೇಳಿದ್ರೆ ತುಂಬ ಶಾಕ್ ಆಗ್ತೀರಾ. 51,000 ಜನಕ್ಕೆ ಊಟ ಬಡಿಸವ್ರೆ. ಅದರಲ್ಲಿ ರಾಧಿಕಾ ಮೆರ್ಚೆಂಟ್ ಕೂಡ, ಅನಂತ್ ಅಂಬಾನಿ ಕೂಡ ಸಪ್ಲೈಯರಾಗಿ ಕೆಲಸ ಮಾಡೋರೆ. ಕೈ ಮುಗಿದು ನನ್ನ ಆಶೀರ್ವಾದ ಮಾಡಿ ಅಂತ ಹೇಳವ್ರೆ. ಸೊ ಹಳ್ಳಿಯ ಜನಕ್ಕೂ ಊಟ ಕೊಟ್ಟವ್ರೆ. ಯೋಚನೆ ಮಾಡಿ, 51,000 ಜನಕ್ಕೆ ಊಟ ಕೊಟ್ಟವ್ರೆ ಅಂತ ಅಂದರೆ ಎಷ್ಟು ಖುಷಿ ಪಡುವಂಥ ವಿಷಯ ಅಲ್ವಾ? ಸೊ ಇಷ್ಟೆಲ್ಲ ಮುಗೀತು, ಇಷ್ಟೆಲ್ಲ ಆಯಿತು. ಇದರಲ್ಲಿ ಏನಾದ್ರು ಕೇಸ್ ಆಯಿತಾ ಅಂತ ಕೇಳಿದ್ರೆ, ಎಸ್, ಒಂದು ಕೇಸ್ ಆಯಿತು. ಅನಂತ್ ಅಂಬಾನಿ ಇಷ್ಟೆಲ್ಲ ಮಾಡವ್ರೆ, ಸೊ ಪ್ರಾಣಿ ಪಕ್ಷಿಗಳನ್ನು ಸಾಕ್ತವ್ರೆ ಅಂತ ಹೇಳಿದ್ರು. ಆ ಒಂದು ಅನಿಮಲ್ ರೆಸ್ಕ್ಯೂವನ್ನು ಮಾಡ್ತಾವ್ರೆ, ಒಳ್ಳೆಯ ವಿಷಯನೇ. ಸೊ ಅಲ್ಲಿಯ ಹೊರಾಂಗಣದಲ್ಲಿ ಮಾಡಿದ್ರೆ ಅಲ್ಲಿರುವಂತಹ ಒಂದು ಪ್ರಾಣಿ ಪಕ್ಷಿಗಳಿಗೆ ಹಿಂಸೆ ಕೊಟ್ಟಂಗೆ ಆಗುತ್ತಲ್ಲ ಅಂತ ಹೇಳಿ ಅದಕ್ಕೂ ಕೂಡ ಕೇಸನ್ನು ಹಾಕವ್ರೆ.
ಸೊ ಇಷ್ಟೆಲ್ಲ ಮಾಡಿದ್ರು. ಇಷ್ಟೆಲ್ಲ ಮಾಡಾದ್ಮೇಲೆ ಎಷ್ಟು ಕೋಟಿ ಖರ್ಚಾಯಿತು? ನಾವು ಒಂದು ಸಿಂಪಲಾಗಿ ಮಾಡಿದ್ರೆ ಒಂದು ಲಕ್ಷ 2 ಲಕ್ಷ ಅಂತ ಹೇಳ್ತೀವಿ. ಸೊ ಹೈಯೆಸ್ಟ್ ಗ್ರ್ಯಾಂಡಾಗಿ ಮಾಡೋದಾಗಿದ್ರೆ 50 ಲಕ್ಷ ಬೇಡಪ್ಪ 1 ಕೋಟಿ ಅಂತ ಹೇಳಿರ್ಬೋದು. ಸೊ ಈ ಒಂದು ಈವೆಂಟು ಮದುವೆ ಅಲ್ಲ, ವೆಡ್ಡಿಂಗ್ ಸೆಲೆಬ್ರೇಷನ್, ಪ್ರೋ ವೆಡ್ಡಿಂಗ್ ಈವೆಂಟ್. ಅಂದರೆ ಒಂದು ಫಿಲಮ್ ಬರ್ತೈತೆ ಅಂತ ಅಂದರೆ ಪ್ರೋ ಈವೆಂಟ್ ಮಾಡ್ತಾರೆ, ಅಂದರೆ ಒಂದು ಪ್ರೋಗ್ರಾಮನ್ನು ಮಾಡ್ತಾರೆ. ಸೊ ಅದೇ ಥರನೇ ಈ ಒಂದು ಈವೆಂಟಿಗೆ ಎಷ್ಟಾಯಿತು ಅಂತ ಕೇಳಿದ್ರೆ 1,000 ಕೋಟಿ ಖರ್ಚಾಯಿತು. ಇನ್ನೂ ಮದುವೆನೇ ಆಗಿಲ್ಲ, ಈ ಒಂದು ಈವೆಂಟ್ಗೆ 1,000 ಕೋಟಿ ಖರ್ಚಾಯಿತು ಅಂತಂದರೆ ಮದುವೆಗೆ ಎಷ್ಟು ಖರ್ಚು ಆಗ್ಬೋದು ಯೋಚನೆ ಮಾಡಿ. ಸೊ ಯಾರೂ ಕೂಡ ಯೋಚನೆ ಮಾಡಿ. ಈಶಾ ಅಂಬಾನಿ ಅವ್ರಿಗೆ ಎಷ್ಟು ಖರ್ಚಾಯಿತು ಅಂತ ಕೇಳಿದ್ರೆ ಮದುವೆಗೆ 700 ಕೋಟಿ ಖರ್ಚಾಯಿತು 2018ರಲ್ಲಿ. ಏರ್ಪೋರ್ಟ್ ಎಲ್ಲ ತುಂಬೋದು. ಸೊ ಅವ್ರಿಗೆ ಮದುವೆಗೆ ಅಷ್ಟು ಖರ್ಚಾಯಿತು. ಈ ಒಂದು ಪ್ರೋ ವೆಡ್ಡಿಂಗ್ ಈವೆಂಟು ಸೆಲೆಬ್ರೇಷನ್ಸಲ್ಲಿ 1,000 ಕೋಟಿ ಖರ್ಚಾಗೈತೆ. ಮದುವೆಗೆ ಎಷ್ಟಾಗ್ಬೋದು? ಸೊ ಇಷ್ಟನ್ನೆಲ್ಲ ಮಾಡೋರೆ. ನಾವು 1,000 ಕೋಟಿನ ಅಂತ ಕೇಳಿದ್ರೆ ಈ 1,000 ಕೋಟಿನ ಅಂತ ಕೇಳಿದ್ರೆ ಈ 1,000 ಕೋಟಿ ಅವರಿಗೆ 100%ಗೆ 1%ಅಲ್ಲಿ ಅದರಲ್ಲಾರ್ಧ ಅಂದ್ಕೊಳ್ಳಿ. ಯಾಕೆ ಅಂತಂದರೆ ಯೋಚನೆ ಮಾಡಿ, ಮುಖೇಶ್ ಅಂಬಾನಿ ಅವರ ನೆಟ್ ವರ್ತ್ ಎಷ್ಟು ಅಂತ ಕೇಳಿದ್ರೆ ಒಂದು 7 ಲಕ್ಷ ಕೋಟಿಯಿಂದ 8 ಲಕ್ಷ ಕೋಟಿ ಆಗುತ್ತೆ. 8 ಲಕ್ಷ ಕೋಟಿ ಹತ್ತತ್ರ 8 ಲಕ್ಷ ಕೋಟಿ ಇರುವವರು 1,000 ಕೋಟಿಗೆ ಮದುವೆ. ಯಾಕೆ ಇದನ್ನು ಮಾಡಬೇಕು ಅಂತ ಕೇಳಿದ್ರೆ ಇವರ ಒಂದು ಬ್ರ್ಯಾಂಡಿಂಗ್ ಎಲ್ಲರಿಗೂ ಗೊತ್ತಾಗಬೇಕು. ಯಾಕೆ ಅಂತಂದರೆ ಎಲ್ಲರೂ ಮಾತಾಡ್ತಾರೆ ಈ ಒಂದು ಪ್ರೋ ವೆಡ್ಡಿಂಗ್ ಸೆಲೆಬ್ರೇಷನ್ ಬಗ್ಗೆ. ಚಿಕ್ಕ ಯೂಟ್ಯೂಬರ್ ಇವರ ಒಂದು ಬ್ರ್ಯಾಂಡಿಂಗ್ ಗೊತ್ತಾಗಬೇಕು. ಯಾಕೆ ಅಂತಂದರೆ ಗೊತ್ತಿರುತ್ತೆ. ಸೊ ಯಾವುದೇ ಒಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಬೇಕು ಅಂತಂದರೆ ಪ್ರಮೋಷನ್ ಬೇಕು. ಸೊ ಇದಕ್ಕೆ ಪ್ರಮೋಷನೇ ಬೇಕಾಗಿಲ್ಲ. ಯಾಕೆ ಅಂತಂದರೆ ಅರ್ಥ ಮಾಡ್ಕೊಳ್ಳಿ, ಯಾವುದೋ ಒಂದು ಹಳ್ಳೀಲಿ ಟೀ ಕುಡ್ಕೊಂಡು ಪೇಪರ್ ಓದ್ತಾ ಇರುವಂಥ ಅವ್ರಿಗೂ ಗೊತ್ತಾಯ್ತದೆ. ಯಾಕೆ ಅಂತಂದರೆ ರಿಲಯನ್ಸ್ ಜಿಯೋ ಮುಖೇಶ್ ಅಂಬಾನಿ ಅಂತ ಮೆನ್ಷನ್ ಮಾಡಿರ್ತಾರೆ. ಸೊ ಯಾವುದೋ ಒಂದು ಟೀ ಅಂಗಡಿಲಿ ಪೇಪರ್ ನೋಡ್ತಾ ಇರುವಂಥ ಅವ್ರಿಗೂ ಗೊತ್ತಾಗಿರುತ್ತೆ. ಸೊ ನ್ಯಾಷನಲ್ ಲೆವೆಲ್ಗೆ ಕೂಡ ಮಾತಾಡ್ತಾರೆ, ಇಂಡಿಯಾದಲ್ಲಿ ಮಾತ್ರ ಮಾತಾಡಿಕ್ಕಿಲ್ಲ. ಯಾಕೆ ಅಂತಂದರೆ ಜಗತ್ತಿನಲ್ಲೇ ಅತಿ ಹೆಚ್ಚು ಕಾಸ್ಟ್ಲಿಯೆಸ್ಟ್ ಮ್ಯಾರೇಜ್ ಅಂತ ಸರ್ಚ್ ಮಾಡಿದ್ರೆ ಡಯಾನಾ ಅವ್ರ ಮ್ಯಾರೇಜ್ ಬರುತ್ತೆ. ಹತ್ತತ್ರ 915 ಕೋಟಿ 16 ಕೋಟಿ ಏನೋ. ಸೊ ಇಲ್ಲಿರುವಂತಹ ಒಂದು ವಿಷಯ ಏನು, ಇವರ ಒಂದು ಬ್ರ್ಯಾಂಡಿಂಗ್ ಎಲ್ಲರಿಗೂ ರೀಚ್ ಆಗಬೇಕು. ಈ ಒಂದು ಮದುವೆಯ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟಲ್ಲಿ ಹೇಳಿ. ಸೊ ಹಾಗೆ ಇದೇ ಥರ ವಿಡಿಯೋ ಬರಬೇಕು ಅಂತಂದರೆ ಇಟ್ಸ್ ಮೀ ಈಶ್ವರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆ ಬೆಲ್ ಐಕನ್ನು ಕೂಡ ಕ್ಲಿಕ್ ಮಾಡಿ.